ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಅಪ್ಲೈ ಮಾಡ್ಬೋದಾ, ಫ್ರೆಷರ್ಸ್ ಅಪ್ಲೈ ಮಾಡ್ಬೋದಾ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಓಕೆನಾ? ಕಂಪ್ನಿ ಯಾವುದು, ನೀವೇನು ಕೆಲಸ ಮಾಡ್ತೀರಾ, ಪ್ರತಿಯೊಂದು ಡೀಟೇಲ್ಸ್ನ ನಾವೀಗ ನೋಡ್ತಾ ಹೋಗೋಣ. ಇಲ್ಲಿ ನೀವು ಕೆಲಸ ಏನು ಮಾಡಬೇಕಾಗತ್ತೆ ಅಂತಂದರೆ, ಕಸ್ಟಮರ್ ಕ್ವೆರೀಸ್ ಏನಿರುತ್ತೆ ಅದನ್ನು ರಿಸಾಲ್ವ್ ಮಾಡಬೇಕು. ಸಮ್ಟೈಮ್ಸ್ ಕಾಲ್ ಮುಖಾಂತರ ರಿಸಾಲ್ವ್ ಮಾಡ್ತೀರಾ, ಸಮ್ಟೈಮ್ಸ್ ಇಮೇಲ್ ಮುಖಾಂತರ, ಚಾಟ್ ಮುಖಾಂತರ ಅವ್ರ ಕಸ್ಟಮರ್ ಡೌಟ್ಸ್ ಏನಿರುತ್ತೆ ಅದನ್ನು ನೀವು ರಿಸಾಲ್ವ್ ಮಾಡಬೇಕು. ಇಲ್ಲಿ ಶಿಫ್ಟ್ಗಳು ಚೇಂಜ್ ಆಗ್ತಾ ಇರುತ್ತೆ. ಎವ್ರಿ 4 months ಶಿಫ್ಟ್ ಚೇಂಜ್ ಆಗುತ್ತೆ. ಮತ್ತು ನಿಮಗೆ ಎಕ್ಸ್ಟ್ರಾ ಅವರ್ಸು ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಎಕ್ಸ್ಟ್ರಾ ಪೇ ಕೂಡ ಇರುತ್ತೆ. ನೈಟ್ ಶಿಫ್ಟ್ ಮಾಡ್ತಿದ್ದೀರಾ ಅಂದರೆ ನೈಟ್ ಶಿಫ್ಟ್ ಅಲೋಯನ್ಸ್ ಕೂಡ ಇರುತ್ತೆ. ಇದ್ರ ಜೊತೆಗೆ ಇದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ನಿಮ್ಮ ಒಂದು ಫ್ಲೆಕ್ಸಿಬಲ್ ಟೈಮಿಂಗ್ಸಲ್ಲಿ ಈ ಒಂದು ಕೆಲಸನ ನೀವು ಮಾಡ್ಬೋದು. ಓಕೆನಾ? ಆಗಿದ್ರೆ ಯಾವ ಕಂಪ್ನಿ ಏನು, ಪ್ರತಿಯೊಂದು ಡೀಟೇಲ್ಸ್ನ ನಾವೀಗ ನೋಡ್ತಾ ಹೋಗೋಣ. ನಾವೀಗ ಜಾಬ್ ಡಿಸ್ಕ್ರಿಪ್ಷನ್ನ ನೋಡ್ತಾ ಹೋಗೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ದಿಸ್ ಈಸ್ ಅ ರಿಮೋಟ್ ಪೊಸಿಷನ್ ಅಂತ ಹೇಳಿ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇಲ್ಲಿ ನೀವು ಕಾಲ್ ಸೆಂಟರ್ ಸ್ಪೆಷಲಿಸ್ಟ್ ಆಗಿ ವರ್ಕ್ ಮಾಡ್ತೀರಾ. ಇಲ್ಲಿ ಏನಾಗಿರುತ್ತೆ ಅಂತಂದರೆ, ನೀವು ನಾನು ಹೇಳಿದೆ, ಕಾಲ್ಸ್ನ ನೀವು ಇನ್ಬೌಂಡ್ ಮತ್ತು ಔಟ್ಬೌಂಡ್ ಕಾಲ್ಸ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಸಮ್ಟೈಮ್ಸ್ ಚಾಟ್ ಮುಖಾಂತರ, ಸಮ್ಟೈಮ್ಸ್ ಕಾಲ್ ಮುಖಾಂತರ ಕಸ್ಟಮರ್ ಕ್ವೆರೀಸ್ನ ನೀವು ರಿಸಾಲ್ವ್ ಮಾಡಬೇಕು. ಓಕೆನಾ? ಕೆಲವೊಂದು ಟೈಮ್ ನೀವು ಕಸ್ಟಮರ್ನ ಇನ್ವೆಸ್ಟಿಗೇಟ್ ಮಾಡಬೇಕು. ಒನ್ಸ್ ನೀವು ಕಂಪ್ನಿಗೆ ಜಾಯ್ನ್ ಆದಾಗ ಕಂಪ್ನಿ ಕಡೆಯಿಂದ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಯಾವ ರೀತಿಯಾಗಿ ಯಾವ ರೀತಿಯಾಗಿ ನೀವು ಕಸ್ಟಮರ್ ಜೊತೆ ಮಾತಾಡಿ ಅವ್ರ ಡೌಟ್ನ ರಿಸಾಲ್ವ್ ಮಾಡಬೇಕು ಅನ್ನೋದನ್ನು. ಹಾಗಿದ್ರೆ ಇಲ್ಲಿ ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ ನಾವೀಗ ನೋಡೋದಾದರೆ, ಎಕ್ಸಲೆಂಟ್ ಕಮಾಂಡ್ ಆನ್ ಇಂಗ್ಲೀಷ್. ಇಲ್ಲಿ ಇಂಗ್ಲೀಷು ಚೆನ್ನಾಗಿ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಓದಲಿಕ್ಕೂ ಬರಬೇಕು, ಬರೀಲಿಕ್ಕೂ ಇಂಗ್ಲೀಷ್ ಚೆನ್ನಾಗಿ ಬರಬೇಕು. ಔಟ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ಪ್ರೆಸೆಂಟೇಷನ್ ಸ್ಕಿಲ್ಸ್. ಇಲ್ಲಿ ಕಮ್ಯುನಿಕೇಷನ್ ತುಂಬಾ ಚೆನ್ನಾಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಎಬಿಲಿಟಿ ಟು ಹ್ಯಾಂಡಲ್ ಎ ಹೈ ವಾಲ್ಯೂಮ್ ಆಫ್ ಕಾಲ್ಸ್ ಆ್ಯಂಡ್ ಚಾಟ್ಸ್ ವೈಲ್ ಮೈಂಟೈನಿಂಗ್ ಕ್ವಾಲಿಟಿ ಆಫ್ ಎಫಿಷಿಯನ್ಸಿ. ಇಲ್ಲಿ US ಬೇಸ್ ಆಗಿರೋದ್ರಿಂದ US ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ. ಅವ್ರ ಕಸ್ಟಮರ್ಸ್ ಜೊತೆ ನೀವು ಒಂದು ಪ್ರೊಫೆಷನಲ್ ಆಗಿ ಮಾತಾಡಿ ಅವರ ಒಂದು ಡೌಟ್ನ ನೀವು ರಿಸಾಲ್ವ್ ಮಾಡಬೇಕಾಗುತ್ತೆ. ಫ್ಲೆಕ್ಸಿಬಲ್ ವರ್ಕ್ ಇರುತ್ತೆ ಮತ್ತು ವೀಕೆಂಡ್ ಹಾಲಿಡೇ ಕೂಡ ಇರುತ್ತೆ. ಇಲ್ಲಿ ನಿಮಗೆ CRM ಅನ್ನೋ ಒಂದು ಸಾಫ್ಟ್ವೇರ್ ಬಗ್ಗೆ ಸ್ವಲ್ಪನಾದರೂ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಕಂಪ್ನಿ ಕಡೆಯಿಂದ ಏನೆಲ್ಲ ಬೆನಿಫಿಟ್ ಸಿಗ್ತಾ ಇದೆ ಅಂತಂದರೆ, ನೀವೇನಾದರೂ ಕೆಲಸ ಮಾಡ್ತಾನೆ ಓದ್ತಿದ್ದೀರಾ ಅಂದರೆ ಅವ್ರದ್ದಕ್ಕೂ ಕೂಡ ಲರ್ನಿಂಗ್ ಆಪರ್ಚುನಿಟಿ ಇರುತ್ತೆ. ಒಂದು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇರುತ್ತೆ. ಕಂಪ್ನಿ ಕಲ್ಚರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ವಿ ಪೇ ಫಾರ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ರ್ಯಾಪಿಡ್ಲಿ ಪ್ರಮೋಟ್ ಫಾರ್ ದ ಸುಪೀರಿಯರ್ ಎಬಿಲಿಟಿ. ಇಲ್ಲಿ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಂದರೆ ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ಆಮೇಲೆ ನಿಮಗೆ ಪ್ರಮೋಷನ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೇನಾದರೂ ಈ ಒಂದು ಈ ಒಂದು ಜಾಬ್ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈಗ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ಐ ಆಮ್ ಇಂಟ್ರೆಸ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೋಡ್ ಯುವರ್ ರೆಸ್ಯೂಮ್ ಆರ್ CV ಇನ್ ಸೆಕೆಂಡ್ ವಿತ್ ಆಟೋ ಫೈಲ್ ಆಪ್ಷನ್ ಅಂತ ಇದೆ. ಇಲ್ಲಿ ನಿಮ್ಮ ಒಂದು CVನ ಈ ಒಂದು ಜಾಬ್ಗೆ ಸಂಬಂಧಪಟ್ಟಾಗೆ ಸ್ಕಿಲ್ಸ್ನ ಅಪ್ಡೇಟ್ ಮಾಡಿಬಿಟ್ಟು ನಿಮ್ಮ CVನ ಇಲ್ಲಿ ಅಪ್ಲೋಡ್ ಮಾಡಿ. PDF ಇರಬೇಕು. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಫಸ್ಟ್ ನೇಮ್ ಹಾಕಿ, ಲಾಸ್ಟ್ ನೇಮು ಸರ್ನೇಮ್ ಇತ್ತು ಅಂತಂದರೆ ಸರ್ನೇಮ್ ಹಾಕ್ತೀರಾ. ಲಾಸ್ಟ್ ನೇಮ್ ಇಲ್ಲ ಅಂತಂದರೆ ಏನು ಮಾಡ್ತೀರಾ, ನಿಮ್ಮ ಒಂದು ಇನ್ಷಿಯಲ್ನ ಹಾಕಬೇಕಾಗುತ್ತೆ. ಅಲ್ಲಿ ರೆಡ್ ಮಾರ್ಕಲ್ಲಿ ಏನು ಇಂಟು ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯೂಸ್ ಮಾಡೋವಂಥ ಇಮೇಲ್ ID ಹಾಕಿ. ನೆಕ್ಸ್ಟ್ ವಾಟ್ಸಪ್ ನಂಬರ್. ಇಲ್ಲಿ ವಾಟ್ಸಪ್ ನಂಬರ್ ಕೂಡ ನೀವು ಯೂಸ್ ಮಾಡೋಂಥ ವಾಟ್ಸಪ್ ನಂಬರ್ನ ಕೇಳಿದ್ದಾರೆ, ಹಾಗಾಗಿ ವಾಟ್ಸಪ್ ನಂಬರ್ನ ಹಾಕಿ. ಇಲ್ಲಿ ಪ್ಲೀಸ್ ಆ್ಯಡ್ ಕಂಟ್ರಿ ಕೋಡ್ ಅಂತ ಇದೆ. ನಮ್ಮ ಕಂಟ್ರಿ ಕೋಡ್ ಬಂದು +91 ಇರುತ್ತೆ. ಅದನ್ನು ಹಾಕ್ಬಿಟ್ಟು ನಿಮ್ಮ ಒಂದು ಫೋನ್ ನಂಬರ್, ನೀವು ಯೂಸ್ ಮಾಡೋಂಥ ವಾಟ್ಸಪ್ ನಂಬರ್ನ ಹಾಕ್ತೀರಾ. ಅಲ್ಲಿ ಡೇಟ್ ಆಫ್ ಬರ್ತ್, ನಿಮ್ಮ ಒಂದು ಸ್ಕೂಲ್ ಮಾರ್ಕ್ಸ್ ಕಾರ್ಡಲ್ಲಾಗಲಿ, ನಿಮ್ಮ ಆಧಾರ್ ಕಾರ್ಡು, ಏನು ಗೌರ್ಮೆಂಟ್ ID ಪ್ರೂಫ್, ಅದರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ, ಜೆಂಡರ್ನ ಎಂಟರ್ ಮಾಡಿ, ನ್ಯಾಷನಾಲಿಟಿ. ಸೊ ಈ ನ್ಯಾಷನಾಲಿಟಿನಲ್ಲಿ ನೀವು ಏನು ಇಂದು ಬರ್ತೀರಾ ಅದನ್ನು ನೋಡಿಕೊಂಡು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಓಕೆನಾ?
ಸರಿ, ಇಲ್ಲಿ ನ್ಯಾಷನಾಲಿಟಿನಲ್ಲಿ ಇಂಡಿಯಾ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡು ಯು ಸ್ಪೀಕ್ ಅರಬಿಕ್ ಅಂತ ಕೇಳ್ತಾ ಇದ್ದಾರೆ. ನಿಮ್ಗೇನಾದರೂ ಅರಬಿಕ್ ಬಂತು ಅಂತಂದರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಓಕೆನಾ. ಇಲ್ಲಿ ಅಟ್ಯಾಚ್ ಇನ್ಫಾರ್ಮೇಷನ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲೇನು ರೆಸ್ಯೂಮ್ದು ಇದಿದೆ, ಇಲ್ಲಿ ನೀವು ನಿಮ್ಮ ಒಂದು ರೆಸ್ಯೂಮ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆನಾ. ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ. ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.